ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನೆ ಮ್ಯಾಚ್ ಎಲ್ಲರೂ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇಂಡಿಯಾ ಗೆಲ್ತು ಅಂದ್ರೆ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೋತ್ರು ರಿವ್ಯೂ ಮಾಡ್ತಾ ಇದ್ದೆ ಮಗ, ಸೋತ್ರು ರಿವ್ಯೂ ಮಾಡ್ತಾ ಇದ್ದೆ. ಬಟ್ ಯಾವ ಥರ ಸೋತ್ರು ನೋಡಿ, ಅಜ್ಜೀಬಾಗಿ ಸೋತ್ರು. ಇದನ್ನ ನೋಡ್ಬಿಟ್ಟು ಯಾವ ಬನೆಗ ರಿವ್ಯೂ ಮಾಡಬೇಕು ಈ ಮ್ಯಾಚ್ಗೆ ಅಂತ ಅನ್ನಿಸ್ಬಿಡ್ತು. 58 ರನ್ನು ಮಾರ್ಜಿನ್ ಸೋಲು ಅಂದರೆ T20 ಫಾರ್ಮೆಟಲ್ಲಿ ಅದು 160 ಹೊಡೆದಿರೋದವರು. 160ನ ಇವ್ರು ಚೇಸ್ ಮಾಡೋಕ್ಕಾಗದೆ 58 ರನ್ನಿಂದ ಸೋತ್ರು ಅಂತ ಅಂದರೆ ಲಿಟ್ರಲಿ ಇದಕ್ಕಿಂತ ಒಂದು ಅಜೀಬ್ ಆಗೋದು ಇನ್ನೂ ಒಂದು ಇದೆಯಾ ಟೀಮ್ ಇಂಡಿಯಾಗೆ. ಅದರಲ್ಲಿ ಬೇರೆ ಇವ್ರು ಮೆಡಲ್ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರಲ್ಲ, ಅಲ್ಲಿ ಏನೋ ದೊಡ್ಡ ಬೆಸ್ಟ್ ಫೀಲ್ಡರ್ ಅಂತೆ, ಅದಂತೆ ಇದಂತೆ ಅಂತೆಲ್ಲ ಅಲ್ಲಿ ಕ್ಯಾಚ್ ಡ್ರಾಪ್ಗಳೆಲ್ಲ ಮಾಡ್ಕೊಂಡು, ಡಬ್ಬಾ ಫೀಲ್ಡಿಂಗ್ನೆಲ್ಲ ಮಾಡ್ಕೊಂಡು, ಡಬ್ಬಾ ಬ್ಯಾಟಿಂಗ್ ಆಡ್ಕೊಂಡು, ಸೊ ಇದಕ್ಕೆಲ್ಲ ದೊಡ್ಡ ಅವಾರ್ಡ್ ಬೇರೆ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಅವಾರ್ಡ್ ಗೊತ್ತಾಗ್ತಿಲ್ಲ, ಯಾವ ಖುಷಿಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಮೊದಲನೇ ಮ್ಯಾಚಲ್ಲೇ ವರ್ಲ್ಡ್ ಕಪ್ಪಿಂದ ಆಲ್ಮೋಸ್ಟ್ ಈಚೆಗಡೆ ಆಗೋಗ್ಬಿಟ್ಟಿದ್ವಿ ನಾವು. ಆ ಥರ ಆಗೋಗ್ಬಿಟ್ಟಿದೆ ಕಥೆಯಲ್ಲಿ. ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಲೇಬೇಕು. ಯಾವ ರೇಂಜಿಗೆ ಬೌನ್ಸ್ ಬ್ಯಾಕ್ ಆಗಬೇಕು ಅಂತಂದರೆ ಇರೋವಂಥ ಮ್ಯಾಚ್ಗಳನ್ನೆಲ್ಲ ಗೆಲ್ಲಬೇಕು, ಆ ಥರ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ. ಇವರಲ್ಲಿ ಅವಾರ್ಡ್ ಡಿಸ್ಟ್ರಿಬ್ಯೂಷನು ಅದು ಇದು ಚಿಲ್ಲರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಅಲ್ಲ, ಇವ್ರಿಗೆ ಬೇಕಾಗಿರೋದು ವರ್ಲ್ಡ್ ಕಪ್ ಅಥವಾ ಇಂಡಿವಿಜುವಲ್ ಅವಾರ್ಡ್ಗಳಂತ ಗೊತ್ತಾಗ್ತಿಲ್ಲ. ಗೆದ್ರೆ ಕೊಳ್ಳಿಗೂರು ಅವಾರ್ಡ್ನ, ಅಥವಾ ಏನಾದ್ರು ಫೈಟಿಂಗ್ ಕೊಟ್ಟು ಫೈಟ್ ಒಂಥರ ಸಖತ್ತಾಗಿ ಏನಾದ್ರು ಫೈಟ್ ಕೊಟ್ಬಿಟ್ರೆ ಏನಾರು ಬುಡುಕ್ ಬಂದ್ಬಿಟ್ಟು ಸೋತ್ರನು ಕೂಡ ಅವಾರ್ಡ್ ಕೊಡಲಿ, ಪರವಾಗಿಲ್ಲ. ಈ ಬಿಡುಗರು ಸ್ವಲ್ಪ ಕಾಂಪಿಟೇಷನ್ ಮಸ್ತಾಗಿ ಕೊಟ್ಟಿರು ಅಂತ ಹೇಳ್ಬೋದು. ಝೀರೋ ಕಾಂಪಿಟೇಷನು ಏನೂ ಇಲ್ಲ. ಮೋಸ ಆಯಿತು, ಅದಾಯಿತು, ಇದಾಯಿತು ಅಂತ ಎಲ್ಲ ಕಿರ್ಚಾಡ್ತಾ ಇದ್ದಾರೆ ಅಷ್ಟೇ. ಹೌದು, ಮೋಸ ಆಗಿರಬಹುದು. ಕ್ರಿಕೆಟಲ್ಲಿ ಕೆಲವೊಂದು ಟೈಮು ಈ ಥರ ಎಲ್ಲ ಹಾಗೆ ಆಗ್ತವೆ. ಅಂಪೈರಿಂದ ಜಡ್ಜ್ಮೆಂಟಲ್ ಎರರ್ಗಳು ಕೆಲವೊಂದು ಟೈಮ್ ಹಾಗೆ ಆಗ್ತವೆ. ಅಮೆಲಿಯಾ ಕೀರ್ದು ರನ್ಔಟ್ ಇತ್ತಲ್ಲ, ಸೊ ಅದು ಕಾಂಟ್ರವರ್ಷಿಯಲ್ ರನ್ಔಟ್ ಆಯಿತು. ನೆನೆ ಔಟ್ ಕೊಡಲಿಲ್ಲ, ಡೆಡ್ ಬಾಲ್ ಅಂತ ಕನ್ಸಿಡರ್ ಮಾಡಿದ್ರು. 2 ರನ್ ಕದಿಯೋಕ್ಕೆ ಹೋದಾಗ ರನ್ಔಟ್ ಮಾಡಿದ್ರು. ಸೊ ಆ ರನ್ಔಟ್ ಅಂತಲೇ ಕನ್ಸಿಡರ್ ಮಾಡಲ್ಲ, ಡೆಡ್ ಬಾಲ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಅವ್ರು ಹೊಡೆದ ಎಷ್ಟು ರನ್, ಅಮೆಲಿಯಾ ಕೀರ್ 13 ರನ್ ಹೊಡೆದ್ರು. ಅರೌಂಡ್ 22 ಬಾಲ್ 24 ಬಾಲ್ ಏನೋ ತೊಗೊಂಡು ಆಡಿದ್ರು ಅವರು. ಸೊ ಅದು ಮ್ಯಾಟ್ರೇ ಆಗೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಅಮೆಲಿಯಾ ಕೀರ್ ರನ್ಔಟ್ ಆಗಿದ್ರು, ಬಿಟ್ಟಿದ್ರು, ಸೋಲ್ತಾನೆ ಇದ್ರು ನಮ್ಮ ಟೀಮ್ ಇಂಡಿಯಾ. ಮಾರ್ಜಿನು ಇನ್ನೂ ಜಾಸ್ತಿ ಮಾರ್ಜಿನ ಸೋತಿರ್ಬೋದಾಗಿತ್ತು, ನಾವು ಗೊತ್ತಿಲ್ಲ. ಅಮೆಲಿಯಾ ಕೀರ್ ಇನ್ನೂ ಬೇಗ ಔಟ್ ಆಗೋಗ್ಬಿಟ್ಟಿತ್ತು. ಅವ್ರು ಬೇಗನೆ ಔಟ್ ಆಗಿದ್ರೆ ಹಂಗೆ ನೋಡೋಕೆ ಹೋಯ್ತು. 22 ಬಾಲ್ ತೊಗೊಂಡ್ಬಿಟ್ಟು 13 ರನ್ ಹೊಡೆದಿರ ಅಂತಾನೆ ಡಬ್ಬಾ ಥರನೇ ಆಡಿದ್ರೆ ಅಮೆಲಿಯಾ ಕೀರಲ್ಲಿ. ಏನಂತ ಏನು ಇಂಪ್ಯಾಕ್ಟ್ ಏನು ಮಾಡಿಲ್ಲ. ಸೋಫಿ ಡಿವೈನ್ ಥರ ಏನು ಆಡಿಲ್ಲ. ಸೋಫಿ ಡಿವೈನ್ ಏನು ನಾಯಿ ಹೊಡೆದಂಗೆ ಹೊಡೆದಿದ್ದು 7-4 ಹೊಡೆದ್ಬಿಟ್ಟು ಅವ್ನ ಅಜ್ಜಿ ನಾಯಿ ಹೊಡೆದಂಗೆ ಫುಲ್ ಟೋಲ್ ತೊಗೊಂಡ್ಬಿಟ್ಟು ನಮ್ಮ ಟೀಮ್ ಇಂಡಿಯಾನೇ. ಆ್ಯಕ್ಚುಲಿ ಅವ್ರು ಓಪನರ್ಸು ಕೂಡ ಮಸ್ತಾಗಿ ಆಡಿದ್ರು. ಅವರು ವಿಕೆಟ್ನ ಬೇಗ ಕಳ್ಕೊಳ್ಳಿಲ್ಲ, ಪವರ್ ವಿಕೆಟೇ ಕಳ್ಕೊಳ್ಳಿಲ್ಲ, ಆ ಥರ ಪ್ರದರ್ಶನ ಕೊಟ್ಟರು. ನಮ್ಮ ಇಂಡಿಯಾ ಬ್ಯಾಟರ್ಸ್ ನೋಡ್ತು ಅಂತಂದರೆ ಯಾರು ಕೂಡ 15 ರನ್ ದಾಟಿಸಿಲ್ಲ. ಟಾಪ್ ಆರ್ಡರ್ ತಗೊಳ್ಳಿ, ಟಾಪ್ ಆರ್ಡ್ರಲ್ಲಿ ಯಾರು ಕೂಡ 15 ರನ್ ದಾಟಿಸಿಲ್ಲ. ಅಲ್ಲಿ ಟಾಪ್ ಆರ್ಡ್ರಲ್ಲ, ಫುಲ್ ಆರ್ಡ್ರ್ ಯಾರು ಕೂಡ 15 ರನ್ ದಾಟಿಸೇ ಇಲ್ಲ. ಆ ಥರ ಪ್ರದರ್ಶನ ಬಂದಿರೋದು. 102 ರನ್ನಿಗೆ ನಮ್ಮ ಟೀಮ್ ಇಂಡಿಯಾ ಸೆಟಲ್ ಆಗಿರೋದು. 58 ರನ್ನಿಂದ ಗೆದ್ದಿರೋವಂಥದ್ದು. ಸೊ ಫುಲ್ ಡಾಮಿನೇಟಿಂಗ್ ವಿಕ್ಟ್ರಿ ಇದು 58 ರನ್ ಅಂತಂದರೆ. ಅದು 160 ಹೊಡೆದ್ಬಿಟ್ಟು 58 ರನ್ ವಿಕ್ಟ್ರಿ ಅಂದರೆ ಇದನ್ನ ಡಾಮಿನೇಷನ್. ಇದು ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೇಕು ನ್ಯೂಜಿಲ್ಯಾಂಡ್ ಕಡೆಯಿಂದ. ಏನೋ 200 ರನ್ ಹೊಡೆದ್ಬಿಟ್ಟು 68 ರನ್ ಮಾಡ್ತೀನಿ ಅಂತಂದರೆ ಅವಾಗ ಏನೋ ಹೇಳ್ಬೋದು. 58 ರನ್ ಅಂದರೆ ಅವಾಗ ಏನೋ ಹೇಳ್ಬೋದು, ಸ್ವಲ್ಪ ಅಟ್ಲೀಸ್ಟ್ 140 150 ಹೊಡೆದವ್ರೆ ಇಂಡಿಯಾ ಅಂತ. ಬಟ್ ಇದು 160 ಹೊಡೆದ್ಬಿಟ್ಟು 58 ರನ್ ಮಾರ್ಜಿನ್ ಅಂದರೆ ಇವರು 100 ರನ್ ಹೊಡೆದಿದ್ದಾರೆ ಅಷ್ಟೇ ನಮ್ಮ ಟೀಮ್, 102 ರನ್ನು. ಸೊ ಲಿಟ್ರಲಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸು. ಅದರಲ್ಲೇ ಆ ಮೆಡಲ್ಸು ಅವಾರ್ಡ್ಸು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು ಇನ್ನೂ ಡಿಸಪಾಯಿಂಟಿಂಗು. ಸೊ ಮೊದಲನೇ ಮ್ಯಾಚಲ್ಲೇ ಮೈನಸ್ ನೆಗೆಟಿವ್ ಹೋಗಿ ಕೂತ್ಕೊಂಡಿದೆ ಅಲ್ಲಿ ರನ್ ರೇಟು. ಕ್ಲೋಸಲ್ಲಿರೋ ಸೋತಿತ್ತು ಅಂದ್ರೂ ಕೂಡ ಏನಾರು ಆಗ್ಬೋದು ಒಂದು ಎಕ್ಸ್ಪೆಕ್ಟೇಷನ್ ಇರೋದು. ಇವಾಗ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಿರ್ಬೋದು ಮಗ ಯಾವ ಥರ ಇದೆ ಅಂತ. -2.900 ಹೋಗಿ ಕೂತ್ಕೊಂಡಿದೆ ಇವಾಗ ನೆಗೆಟಿವ್ ರನ್ ರೇಟು. ಇವ್ರು ನೋಡಿ +2.900 ಅಲ್ಲಿ ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ದಾರೆ ನ್ಯೂಜಿಲ್ಯಾಂಡ್ ಅವರು. ಇವಾಗ ಇರುವಂಥದ್ದು ಒಂದೇ ಆಪ್ಷನು ನಮ್ಮ ಟೀಮ್ ಇಂಡಿಯಾಗೆ. ಶ್ರೀಲಂಕಾ ಮೇಲೆ, ಪಾಕಿಸ್ತಾನ ಮೇಲೆ ಮ್ಯಾಚ್ ಇದೆ, ಶ್ರೀಲಂಕಾ ಮೇಲೆ ಮ್ಯಾಚ್ ಇದೆ, ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಇದೆ. ಶ್ರೀಲಂಕಾ ಏಷ್ಯಾ ಕಪ್ ವಿನ್ನಿಂಗ್ ಟೀಮು, ಆಸ್ಟ್ರೇಲಿಯಾ ಸಖತ್ ಟೀಮು, ಬೊಂಬಾಟ್ ಟೀಮು. ಆಸ್ಟ್ರೇಲಿಯಾ ಸೋಸೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ, ಶ್ರೀಲಂಕಾ ಸೋಸೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಪಾಕಿಸ್ತಾನ ಸೋಸೋದೇನು ಸುಮ್ಮನೆ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಪಾಕಿಸ್ತಾನ ಕೂಡ ಒಂದು ಮ್ಯಾಚ್ ಗೆದ್ಬಿಟ್ಟು ಕೂತ್ಕೊಂಡಿದ್ದಾರೆ ಆಲ್ರೆಡಿ ಪಾಯಿಂಟ್ಸ್ ಟೇಬಲಲ್ಲಿ. ಸೊ ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲನೇ ಮ್ಯಾಚ್ ಈ ಥರ ಹೀನಾಯವಾಗಿ ಸೋಲ್ತು ಅಂತಂದರೆ ಇವ್ರು ಟೂರ್ನಮೆಂಟಲ್ಲಿ ಬೋನ್ಸ್ ಬ್ಯಾಕ್ ಹಾಕೋದೇನಿದೆ ಸಿಕ್ಕಾಪಟ್ಟೆ ಕಷ್ಟ ಥರನೇ ಕಾಣಿಸ್ತಾ ಇದೆ. ಯಾಕಂದರೆ ರನ್ ರೇಟ್ ಇನ್ನೊಂದು ಮ್ಯಾಚ್ ಏನಾದ್ರು ಸೋಲ್ತು ಅಂತಂದರೆ ಗಾನ್ ಕೇಸ್ ಅಂತ ಅನ್ಕೊಳ್ಳಿ. ಇವ್ರು ಗೆಲ್ಲಬೇಕಷ್ಟೇ, ಎಲ್ಲ ಮ್ಯಾಚ್ನು ಗೆಲ್ಲಬೇಕು ವಿತ್ ಪಾಸಿಟಿವ್ ರನ್ ರೇಟ್ ಇಟ್ಕೊಂಡು ಎಲ್ಲ ಮ್ಯಾಚ್ನು ಗೆಲ್ಲಬೇಕಾದಷ್ಟು. ಇವಾಗ ಇವ್ರು ಮೇಯ್ನ್ ಗೆಲ್ಲೋದಕ್ಕೆ ನೋಡಬೇಕು, ಆಮೇಲೆ ಬೇಕಾದ್ರೆ ರನ್ ರೇಟ್ ರೇಟ್ ಎಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕು. 3 ಮ್ಯಾಚ್ನ ಗೆಲ್ತು ಅಂದರೆ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಇರುತ್ತೆ. ನೆಗೆಟಿವ್ ರನ್ ರೇಟಲ್ಲಿ ಇಲ್ಲದೆ ಪಾಸಿಟಿವ್ ರನ್ ರೇಟಲ್ಲಿ ಇತ್ತು ಅಂತ ಅಂದರೆ, ಕೆಲವೊಂದು ಟೈಮು 3 ಮ್ಯಾಚ್ ಗೆದ್ದರೂ ಕೂಡ ನೆಗೆಟಿವ್ ರನ್ ರೇಟಲ್ಲಿ ಇತ್ತು ಅಂತಂದರೆ ಅವಾಗ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಥರ ಕಾಣಿಸುತ್ತೆ. ಇವಾಗ ನೋಡಿ ಸಿಕ್ಕಾಪಟ್ಟೆ ಸಾಂಗ್ ಇರುವಂಥ ಟೀಮು ನೋಡಿ, ಗ್ರೂಪೇ ಒಂಥರ ಗ್ರೂಪ್ ಆಫ್ ಡೆತ್ ಅಂತ ಹೇಳಬೇಕು. ನ್ಯೂಜಿಲ್ಯಾಂಡ್ ಇದೆ ಸ್ಟ್ರಾಂಗೆಸ್ಟ್ ಟೀಮು, ಆಸ್ಟ್ರೇಲಿಯಾ ಇದೆ ಸ್ಟ್ರಾಂಗೆಸ್ಟ್ ಟೀಮು, ಆ್ಯಂಡ್ ಶ್ರೀಲಂಕಾನು ಸ್ಟ್ರಾಂಗ್ ಟೀಮು, ಇಂಡಿಯಾನು ಕೂಡ ಸ್ಟ್ರಾಂಗ್ ಟೀಮ್ ಅಂತ ಅನ್ಕೊಂಡಿದ್ವಿ.
ಬಟ್ ನ್ಯೂಜಿಲ್ಯಾಂಡು ಒಂಥರ ಇವ್ರನ್ನ ರೂಲ್ಡ್ ಔಟ್ ಮಾಡಿಬಿಟ್ರು. ಸೊ ಇನ್ನೇನು ಹೇಳ್ತೀರಾ, ಇಂಡಿಯಾ 58 ರನ್ನಿಂದ ಒಂಥರ ಇದು ಸಿಕ್ಕಾಪಟ್ಟೆ ಅಜೀಬ್ ಆಗುವಂಥ ಸೋಲು ನಮ್ಮ ಟೀಮ್ ಇಂಡಿಯಾಗೆ. ನಿಮಗೆ ಏನು ಅನ್ನಿಸ್ತು ನೆನ್ನೆಯ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾವೇನೋ ವರ್ಲ್ಡ್ ಕಪ್ನ ಸ್ಟ್ರಾಂಗ್ ಆಗಿ ಫೈರ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇವ್ರು ನೋಡಿದ್ರೆ ಕೊಲ್ಟೆ ಥರ ಏನೂ ಇಲ್ಲ, ಕಾಂಪಿಟೇಷನ್ನೇ ಇಲ್ಲ, ಆ ಥರ ಸೋತ್ಬಿಟ್ರಲ್ಲ. ನನಗೇನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ವರ್ಲ್ಡ್ ಕಪ್ಪಲ್ಲಿ ಏನೋ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾದಾಗೆ. ಫಸ್ಟ್ ಮ್ಯಾಚನೇ ಅಂತ ಅಜೀಬಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಯಾವತ್ತಿದ್ರೂ ಕೂಡ ಬೆಂಕಿಯಾಗಿ ಸ್ಟಾರ್ಟ್ ಮಾಡಬೇಕು, ಅವಾಗಲೇ ವರ್ಲ್ಡ್ ಕಪ್ಪಿಗೆ ಏನೋ ಒಂದು ಮಾಡೋದಕ್ಕಾಗೋದು. ಫಸ್ಟ್ ಮ್ಯಾಚ್ ಈ ಥರ ಅಜೀಬಾಗಿ ಸಿಕ್ಕಾಪಟ್ಟೆ ನೆಗೆಟಿವ್ ರನ್ ರೇಟ್ ಹೊಡ್ಸ್ಕೊಂತು ಅಂತಂದರೆ ಕಮ್ ಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿಂದ ಏನೋ ಕಮ್ ಬ್ಯಾಕ್ ಮಾಡಿ 3-3 ಹೊಡೆದ್ರು ಅಂತ ಅನ್ಕೊಳ್ಳಿ. ಸೊ ಇದು ನಿಜವಾದ ಹೆಂಗಸ್ರು ಇವರು ಅಂತ ನೋಡೋಣ ಅದೇನು ಮಾಡ್ತಾರೆ ಅಂತ ಹುಡುಗಿರು. ನೆನ್ನೆ ಅಂತ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ನನಗೆ. ನೀವು ಕಾಮೆಂಟ್ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸಿಗೋಣ, ಒಬ್ಬ